ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ದೇವರ ಅನುಗ್ರಹವನ್ನು ಬೇಡುತ್ತಾ ಪ್ರಾರ್ಥನೆ ನಡೆಸಿಕೊಡುತ್ತಿದ್ದಾರೆ ಸಿಂಚನ, ರಶ್ಮಿತಾ ಹಾಗೂ ಅಕ್ಷಯ. ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ. ದೇವರನ್ನ ಸ್ತುತಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ವಿಟ್ಲ ಅಧ್ಯಾಪಕರ ಸಹಕಾರಿ ಬ್ಯಾಂಕಿನ ಮ್ಯಾನೇಜರ್ ಆದ ಶ್ರೀಯುತ ಕೃಷ್ಣ ಪ್ರಕಾಶ್ ರವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಕೃಷ್ಣ ಪ್ರಕಾಶ್ ರವರು ಮುಂದೆ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಶ್ರೀ ಗಿರಿಯಪ್ಪ ಗೌಡ ಎಸ್ ಇವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಊರ ದೇವರಾದಂಥ ವನದುರ್ಗೆಯನ್ನ ಮನಸಾರೆ ಪ್ರಾರ್ಥಿಸುತ್ತಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಡಿಯಾರಕ್ಕಿದಿಲ್ಲ ಇಲ್ಲಿ ನಮ್ಮ ಶಾಲಾ ಮಕ್ಕಳ ಪ್ರತಿಭಾ ಪುರಸ್ಕಾರ. ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಒಂದು ಜಾತ್ರೆಯ ವಾತಾವರಣ, ಹಬ್ಬದ ವಾತಾವರಣ. ಬರೀ ಶಾಲೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಮನೆಯಲ್ಲಿ ಕೂಡ ಒಂದು ಸಡಗರ, ಸಂಭ್ರಮ, ಸಂತೋಷದ ಒಂದು ಉತ್ಸಾಹವನ್ನ ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಅಥವಾ ಮಸೀದಿಯಲ್ಲಿ, ಚರ್ಚಿಯಲ್ಲಿ ಜಾತ್ರೆ ನಡೆದ್ರೆ ಅದು ಒಂದು ಧರ್ಮಕ್ಕೆ ಸೀಮಿತ. ಆದರೆ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ನಡೀತಾ ಅಂತ ಹೇಳಿದ್ರೆ ಅದು ಎಲ್ಲ ಧರ್ಮದವರಿಗೂ ಒಂದು ಕೇಂದ್ರ ಸ್ಥಾನವಾಗಿರ್ತದೆ. ಆದ ಕಾರಣ ಆ ಪರಿಸರದ ಎಲ್ಲ ಮನೆಯಲ್ಲಿ ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಕಾಣ್ತಾ ಇದ್ದೇವೆ. ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನ ಬಂಟ್ವಾಳ ತಾಲೂಕ್ ಪಂಚಾಯತ್ ಅಧ್ಯಕ್ಷರನ್ನ ಕೇಳಿಕೊಂಡಾಗ ಸಂತೋಷವಾಗಿ ಒಪ್ಪಿಕೊಂಡು ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ, ಆಸೀನರಾಗಿದ್ದಾರೆ ಶ್ರೀ ಯಶವಂತ ಡಿ ದೇರಾಜೆ, ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಬಂಟ್ವಾಳ. ಇವರಿಗೆ ನಮ್ಮ ಶಾಲೆಯ ಪರವಾಗಿ, SDMC ಯ ಪರವಾಗಿ ಹಾಗೂ ನೆರೆದಂಥ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದೆ. ಹಾಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನ ನಮ್ಮ ಶಾಸಕರು ವಹಿಸಿಕೊಳ್ಳಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಸ್ವಲ್ಪ ಬೇಗ ಬಂದು ತಮಗೆಲ್ಲ ಸಂತೋಷವನ್ನ ಉಂಟು ಮಾಡಿ ಅವರಿಗೆ ಬೆಂಗಳೂರಿಗೆ ತೆರಳುವ ಕಾರಣ ತೆರಳಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಭಾಗದ ಗೋಲ್ತಮಜ್ಜಲು ವಿಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಬಹುಶಃ ನಮ್ಮ ಗಡಿಯಾರ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾದರೂ ತಪ್ಪದೆ ಬಂದು ನಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನ ಇತ್ತು ನಮ್ಮನ್ನು ಸಂತೋಷ ಪಡುತ್ತಿರುವಂತ ವ್ಯಕ್ತಿ ಚಂದ್ರಪ್ರಕಾಶ್ ಶೆಟ್ಟಿ ತುಂಬಿಯವರು. ಬಹಳಷ್ಟು ಯಾವುದೇ ಒಂದು ಸದಾ ನಗುನಗ್ತಾ ಇರುವಂತಹ ಒಬ್ಬ ವ್ಯಕ್ತಿ, ಎಲ್ಲ ಕೆಲಸದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತನವಾಗಿ ಮಾಡುತ್ತಿರುವಂತ ಗೋಳಿತಮ್ಮಜಲು
ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಕೂಡ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಆಸೀನರಾಗಿದ್ದಾರೆ. ಅವರಿಗೆ ಕೂಡ ಶಾಲೆ ಪರವಾಗಿ, SDMC ಪರವಾಗಿ ಹಾಗೂ ನೆರೆದಂಥ ಎಲ್ಲ ಸಭಿಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕೆದಿಲ ಭಾಗದ ತಾಲೂಕ್ ಪಂಚಾಯತ್ ಸದಸ್ಯೆ, ಇಲ್ಲಿ ಈ ನಮ್ಮ ಶಾಲೆಯ ಪರಿಸರದವರು ಶ್ರೀಮತಿ ಶಕುಂತಲಾ ಕುಲಾಲ್. ಶಾಲೆಯ ಯಾವುದೇ ಬೇಡಿಕೆಯನ್ನಿಟ್ಟಾಗ ಬಹಳಷ್ಟು ಬೇಗ ಸ್ಪಂದಿಸುವಂಥ ತಾಲೂಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಶಕುಂತಲಾ ಕುಲಾಲ್ ಇವರು ಕೂಡ ಸಮಯೋಚಿತವಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೆದಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಶಕುಂತಲಾರವರು ನಮ್ಮ ಶಾಲೆಯ ಸಮೀಪವಿರುವಂಥ ಒಬ್ಬರು ಪ್ರಾಮಾಣಿಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಯಾವುದೇ ಸಂದರ್ಭದಲ್ಲಿ ಏನು ಸಮಸ್ಯೆ ಕೇಳಿದ್ರು ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಒಬ್ಬರು ಅಧ್ಯಕ್ಷರು. ಅವರು ಕೂಡ ಇವತ್ತು ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ, ಬರ್ತಾರೆ ಎನ್ನುವಂಥ ಭರವಸೆ ಇದೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮಗೆ ಬಹಳಷ್ಟು ನಮ್ಮ ಬಂಟ್ವಾಳ ತಾಲೂಕಿಗೆ ಬಹಳಷ್ಟು ಒಂದು ಹೆಮ್ಮೆ ತರುವಂಥ ವ್ಯಕ್ತಿ ನನ್ನ ಆತ್ಮೀಯ ಮಿತ್ರರಾದಂಥ ಕೆ ರಮೇಶ್ ನಾಯಕ್ ರಾಯ್. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ವರ್ಷ ಇವರು ಒಬ್ಬ ಸಾಹಿತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದರೆ ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಸಮಾನವಾದಂಥ ಒಬ್ಬ ಶಿಕ್ಷಕನಿಗೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಆ ಜ್ಞಾನಪೀಠ ಪ್ರಶಸ್ತಿಗೆ ಸಮಾನವಾದಂಥ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿ ಅತಿಥಿಯಾಗಿದ್ದಾರೆ. ನಮ್ಮ ಆತ್ಮೀಯ ಮಿತ್ರರು, ಅಧ್ಯಾಪಕರ ಸಹಕಾರಿ ಸಂಘ ವಿಟ್ಲ ಇದರ ಅಧ್ಯಕ್ಷರು ಆಗಿದ್ದಾರೆ. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಾವು ಸಮಯಕ್ಕೆ ಮುಂಚಿತವಾಗಿ ಬಂದು ಸೇರಿಕೊಂಡಿದ್ದಾರೆ, ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ ಹಾಗೂ ನಡೆದಂಥ ಎಲ್ಲ ಊರ ಅಭಿಮಾನಿಗಳ ಪರವಾಗಿ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರವರು ನಮ್ಮ ಹಿರಿಯರು, ಕೆದಿಲ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಶಾಲೆಯ SDMC ಮಾಜಿ ಅಧ್ಯಕ್ಷರು, ಈ ಊರಿನ ಗಣ್ಯರು, ಗೌರವಾನ್ವಿತರು. ನಮ್ಮ ಜೊತೆಯಲ್ಲಿ ಇವತ್ತು ಶ್ರೀ ಜೆ ಕೃಷ್ಣ ಭಟ್ ಮೀರಾವನ ನಾವು ಕರೆದಾಕ್ಷಣ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಯಾವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳುವಂಥ ಒಬ್ಬ ವ್ಯಕ್ತಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರೀ ಜೆ ಕೃಷ್ಣ ಭಟ್ ಮೀರಾವನ ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ, ಎಲ್ಲರ ಪರವಾಗಿ ಗೌರವಪೂರ್ಣ ಸ್ವಾಗತವನ್ನು ಕೋರ್ತಾ ಇದೆ. ಈ ಶಾಲೆಯಲ್ಲಿ 10 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ದುಡಿದು ಉತ್ತಮ ಸೇವೆಯನ್ನು ಮಾಡಿದಂಥ ಶ್ರೀಮತಿ ಸೀತಮ್ಮರವರು ಇವತ್ತು ಅವರು ಕೂಡ ಈ ವೇದಿಕೆಯಲ್ಲಿ ಅತಿಥಿಯಾಗಿ ಕರೆದಾಗ ಸಂತೋಷವಾಗಿ ಒಪ್ಪಿಕೊಂಡು ಆಗಮಿಸಿದ್ದಾರೆ. ಹಾಗೆ ಶ್ರೀಮತಿ ಸೀತಮ್ಮ KS ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿಯ ಮಸೀದಿಯ ಅಧ್ಯಕ್ಷರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬರುವವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಬಹಳಷ್ಟು ವೇದಿಕೆಯಲ್ಲಿ ಈ ಶಾಲೆಯ ಹಳ ವಿದ್ಯಾರ್ಥಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಮಾಣಿಯ ಪರಿಸರದಲ್ಲಿ ಜನಪ್ರಿಯ ವೈದ್ಯರು ಡಾಕ್ಟರ್ ಶ್ರೀನಾಥ್ ಆಳ್ವ ಬಹುಶಃ ಈ ಶಾಲೆಯ ಅವರು ಒಬ್ಬರ ಹಳ ವಿದ್ಯಾರ್ಥಿ. ಹೌದು, ಬಹಳಷ್ಟು ಕೇಳಿದಾಗ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಬಹುಶಃ ತಮ್ಮ ಕಾರ್ಯದ ಒತ್ತಡ ಇದ್ರೂ ಕೂಡ ಈ ಶಾಲೆಯ ಅಭಿಮಾನದಿಂದ, ನಮ್ಮೆಲ್ಲರ ಪ್ರೀತಿಯಿಂದ ಈ ಒಂದು ಸುಂದರ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ. ಹೌದು, ಕೆದಿಲ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರು. ಹೌದು, ಇಲ್ಲಿಯ ಶಾಲೆಯ ಪರಿಸರಕ್ಕೆ ನಮಗೇನು ಬೇಕು ಎಂದಾಗ ನಮ್ಮ ಜೊತೆಯಲ್ಲಿ ಸ್ಪಂದಿಸುವಂತ ಒಬ್ಬ ಹೃದಯ ಶ್ರೀಮಂತ ವ್ಯಕ್ತಿ ಕುಶಲ ಎಂ ಮಂಜೋಟಿ. ಇವರು ಕೂಡ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವರು ಈ ಶಾಲೆ ಹಳೆ ವಿದ್ಯಾರ್ಥಿ. ಹೌದು, ನನ್ನ ಪ್ರೌಢ ಶಿಕ್ಷಣದ ಕ್ಲಾಸ್ಮೇಟ್. ಹೌದು, ಜೆ ಶಂಕರ ಭಟ್ ನ್ಯಾಯವಾದಿಗಳು ಜತನಗೋಡಿ. ಯಾವುದೇ ಶಾಲೆಯ ಕಾರ್ಯಕ್ರಮ ಇದ್ರೂ ಕೂಡ
ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿಯ ಕಾರ್ಯಕ್ರಮವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಇವತ್ತು ಸಂತೋಷವಾಗಿ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಈ ಕಡೆಯಲ್ಲಿ ಗೌರವ ಉಪಸ್ಥಿತಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಇವತ್ತು ಕರೆದಿದ್ದೇವೆ. ಈ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ನಮ್ಮ ಜೊತೆಯಲ್ಲಿ ಸಹಕರಿಸಿ ಈ ಅಭಿವೃದ್ಧಿಯನ್ನ ಮಾಡುವುದಕ್ಕೆ ಸಹಕರಿಸಿದಂತ ನಮ್ಮ SDMC ಅಧ್ಯಕ್ಷರು ಶ್ರೀಮತಿ ಯಶೋಧರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ SDMCಯ ಎಲ್ಲ ಸದಸ್ಯರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಜೊತೆಗೆ ನಮ್ಮ ಗೆದಲ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪರಿಸರದ ಒಬ್ಬ ವೈದ್ಯರು, ಶಾಲೆಯ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ನನ್ನಿಂದ ಏನಾಗಬೇಕು ಅಂತ ಕೇಳುವಂತ ಒಬ್ಬ ಧೀಮಂತ ಹೃದಯ ಶ್ರೀಮಂತಿಗೆ ಇರುವಂತಹ ವೈದ್ಯರು ಡಾಕ್ಟರ್ ಮನೋಹರ್ ರೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಆಸೀನರಾಗಿದ್ದಾರೆ. ಡಾಕ್ಟರ್ ಮನೋಹರ್ ರೈ, ನಿಮಗೂ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ, ಊರವರ ಪರವಾಗಿ, ಮಕ್ಕಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಒಬ್ಬ ಕೊಡುಗೈ ದಾನಿ ಬರಂಗಾಯಿ ಕೃಷ್ಣಾನಂದರು, ಬಹುಶಃ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭವನ್ನ ದಾನಿಯಾಗಿ ನೀಡಿದವರು ಅವರು, ಅವರ ಸಹೋದರರು. ಇವತ್ತು ಯಾವುದೇ ಒಂದು ಹೆಸರು ವೇದಿಕೆಗೆ ಬನ್ನಿ ಅಂತ ಹೇಳಿದ್ರೆ ಅವರು ಬರುವ ವ್ಯಕ್ತಿ ಅಲ್ಲ. ಆದರೂ ಇವತ್ತು ನಮ್ಮ ಕರೆಗೆ ಸಂತೋಷವಾಗಿ ಒಪ್ಪಿಕೊಂಡು ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನ ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಾಪಕರದೇ ಆದಂತಹ ಒಂದು ಬ್ಯಾಂಕ್ ಇದೆ, ಅಧ್ಯಾಪಕರ ಸಹಕಾರಿ ಸಂಘ ವಿಟ್ಲ. ಇಲ್ಲಿಯ ಜನರಲ್ ಮ್ಯಾನೇಜರು ತಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಕೃಷ್ಣ ಪ್ರಕಾಶ್ ಇವರು, ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮದ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ಹಾಗೂ ಊರವರ ಪರವಾಗಿ ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಹಳಷ್ಟು ಅಭಿಮಾನಿಗಳು, ಈ ಶಾಲೆಯ ಹಿತೈಷಿಗಳು, ಈ ಶಾಲೆಯ ಹಳ ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆದ ಕಾರಣ ಆಗಮಿಸಿದಂತ ಎಲ್ಲರನ್ನು ಮತ್ತೊಮ್ಮೆ ನಾನು ಆತ್ಮವಾಗಿ ಸ್ವಾಗತಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನ ಮುಕ್ತಾಯ ಹೇಳ್ತಾ ಇದ್ದೇನೆ. ಜೈ ಹಿಂದ್. ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಯುತ ಗಿರಿಯಪ್ಪಗೌಡ ಎಸ್ ಮುಖ್ಯ ಶಿಕ್ಷಕರು ಇವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ತಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತನ್ನು ಮೈಗೂಡಿಸಿಕೊಂಡು ಎಲ್ಲರೊಳಗೊಂದಾಗಿ ತಮ್ಮ ಅನುಭವವನ್ನು ಕಿರಿಯ ಶಿಕ್ಷಕರಿಗೆ ದಾರಿ ಎರೆಯುತ್ತಾ ಶೈಕ್ಷಣಿಕ ಸಾಧನೆಯನ್ನು ನಡೆಸುತ್ತಾ ಬಂದವರು. ಶಾಲಾಭಿವೃದ್ಧಿ ಕಾರ್ಯಗಳಲ್ಲಿ ನಿಸ್ವಾರ್ಥ ಅವಿರತ ಸೇವೆಯನ್ನು ನಿರಂತರ 33 ವರ್ಷಗಳಷ್ಟು ಕಾಲ ಕೆದಿಲ ಗಡಿಯಾರ ಶಾಲೆಗೆ ಮುಡಿಪಾಗಿಟ್ಟವರು. ಪ್ರಾಮಾಣಿಕ ಶಿಕ್ಷಕರಾಗಿ ದುಡಿದು ಬೇರೆ ಬೇರೆ ರಂಗಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡವರು. ದಿಟ್ಟ ನಿಲುವಿನ ನೇರ ಮಾತಿನ ನಾಯಕತ್ವ ಗುಣವುಳ್ಳವರು. ಮಾತು ಖಡ್ಗಕ್ಕಿಂತಲೂ ಹರಿತ, ಆದರೆ ಮನಸ್ಸು ಬೆಣ್ಣೆಗಿಂತಲೂ ಮೃದು. ಸಹೋದ್ಯೋಗಿಗಳೊಡನೆ ಉತ್ತಮ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿದವರು. ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅತಿಥಿಗಳ ಪರವಾಗಿ, ಊರ ವಿದ್ಯಾಭಿಮಾನಿಗಳ ಪರವಾಗಿ, ಅವರ ಹಳೆ ವಿದ್ಯಾರ್ಥಿಗಳ ಪರವಾಗಿ, ಸರ್ವರ ಪರವಾಗಿಯೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿ ಅತಿಥಿಗಳನ್ನ ಹೂ ಕೊಟ್ಟು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಹಾಗೂ ಸಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ SDMC ಅಧ್ಯಕ್ಷರುಗಳು. ಈಗ ಮೊದಲಿಗೆ ಶ್ರೀ ಯಶವಂತ ಡಿ ದೇರಾಜೆ, ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಬಂಟ್ವಾಳ, ಇವರಿಗೆ ಹೂ ಕೊಟ್ಟು ಸ್ವಾಗತಿಸಲಿಕ್ಕಿದ್ದಾರೆ. ನಮ್ರತ 8ನೇ ತರಗತಿ, ಹೂ ಕೊಟ್ಟು ಸ್ವಾಗತಿಸಬೇಕು. ಅವರಿಗೆ ಸಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು.
ಹಾಗೆಯೇ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಗೋಳ್ತಮಜಲು. ಇವರಿಗೆ ಜೈನಾ ಬಿ ಫಾತಿಮಾ 7ನೇ ತರಗತಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಗೆ ಶಾಲನ್ನು ಹೊದಿಸಿ ಮುಖ್ಯ ಶಿಕ್ಷಕರು ಗೌರವಿಸಬೇಕು. ಶ್ರೀಮತಿ ಶಕುಂತಲಾ ಕುಲಾಲ್, ತಾಲೂಕ್ ಪಂಚಾಯತ್ ಸದಸ್ಯರು, ಕೆದಿಲಾ. ಇವರಿಗೆ ಸಫ್ನಾಜ್ 7ನೇ ತರಗತಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಗೆ ನಮ್ಮ SDMCಯ ಅಧ್ಯಕ್ಷರಾದ ಯಶೋಧ ಇವರು ಸಾಲು ಹೊದಿಸಿ ಗೌರವಿಸಬೇಕು. ಶ್ರೀಮತಿ ಶಕುಂತಲಾ ನಾಯ್ಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕೆದಿಲಾ. ಇವರಿಗೆ ಶಾಯಿನ 7ನೇ ತರಗತಿ ಹೂ ಕೊಟ್ಟು ಸ್ವಾಗತಿಸಬೇಕು. ಹಾಗೆ ನಮ್ಮ SDMC ಅಧ್ಯಕ್ಷರು ಸಾಲು ಹೊದಿಸಿ ಹಾಗೆ ನಮ್ಮ ಮುಖ್ಯ ಶಿಕ್ಷಕರು ಸಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಶ್ರೀಮತಿ ಸೀತಮ್ಮ KS, ನಿವೃತ್ತ ಮುಖ್ಯ ಶಿಕ್ಷಕಿ, ಕೆದಿಲಾ. ಇವರಿಗೆ ನಮ್ಮ SDMC ಅಧ್ಯಕ್ಷರು ಸಾಲು ಹೊದಿಸಬೇಕು. ಹಾಗೆಯೇ ನಂದಿತಾ 6ನೇ ತರಗತಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಡಾಕ್ಟರ್ ಶ್ರೀನಾಥ್ ಆಳ್ವ ಮಾಣಿ, ಪೆರಾಜೆಗುತ್ತು. ಇವರಿಗೆ ಹಸನಬ್ಬ 8ನೇ ತರಗತಿ ಹೂ ಕೊಟ್ಟು ಸ್ವಾಗತಿಸಬೇಕು. ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಸಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ. ಶ್ರೀ ಕುಶಾಲ ಎಂ, ಮಾಜಿ ಸದಸ್ಯರು, ತಾಲೂಕ್ ಪಂಚಾಯತ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಬಿಟ್ಲ ಅಧ್ಯಾಪಕರ ಸಹಕಾರಿ ಸಂಘದ ಮ್ಯಾನೇಜರ್ ಆದ ಶ್ರೀಯುತ ಕೃಷ್ಣ ಪ್ರಕಾಶ್ ಇವರಿಗೆ ಆಯಿಷಾ ಅಜ್ಮಿಯ ಹೂ ಕೊಟ್ಟು ಸ್ವಾಗತಿಸಬೇಕು. ನಮ್ಮ ಮುಖ್ಯ ಶಿಕ್ಷಕರು ಸಾಲು ಹೊದಿಸಿ ಗೌರವಿಸಲಿಕ್ಕಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ಸ್ಥಳೀಯ ವೈದ್ಯರಾದ ಶ್ರೀಯುತ ಮನೋಹರ್ ರೈ ಇವರಿಗೆ ಅಕ್ಷಯ 6ನೇ ತರಗತಿ ಹೂ ಕೊಟ್ಟು ಸ್ವಾಗತಿಸಬೇಕು. ಹಾಗೆ ನಮ್ಮ ಮುಖ್ಯ ಶಿಕ್ಷಕರು ಸಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಪ್ರಧಾನ
ಕೇಂದ್ರವಾದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಿರಿಯಪ್ಪಗೌಡ ಎಸ್ ಇವರಿಗೆ ಶ್ರೀಯುತ ಶಂಕರ್ ಭಟ್ ವಕೀಲರು ಜತ್ತನ್ಕೋಡಿ ಇವರು ಸಾಲು ಕೊಟ್ಟು ಗೌರವಿಸಬೇಕು. ಹಾಗೇನೆ ಯಶಸ್ವಿ ಹೂ ಕೊಟ್ಟು ಸ್ವಾಗತಿಸಬೇಕು. ಅವರಿಗೆ ಸ್ವಸ್ತಿಕ 4ನೇ ತರಗತಿ ಹೂ ಕೊಟ್ಟು ಸ್ವಾಗತಿಸಬೇಕು. ಮುಖ್ಯ ಶಿಕ್ಷಕರು ಸಾಲು ಕೊಟ್ಟು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಹೂ ಕೊಟ್ಟು ಸಾಲು ಹೊದಿಸಿ ಗೌರವಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮುಖ್ಯ ಶಿಕ್ಷಕರಿಗೂ SDMC ಅಧ್ಯಕ್ಷರಿಗೂ ಅಭಿನಂದನೆಗಳು. ಇನ್ನು ಮುಂದೆ ವರದಿ 2014-15 ವರದಿಯನ್ನ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಿರಿಯಪ್ಪಗೌಡ ಇವರು ನಿಮ್ಮ ಮುಂದೆ ಇಡಲಿದ್ದಾರೆ. ವೇದಿಕೆಯಲ್ಲಿರುವಂಥ ಗಣ್ಯರೇ, ನೆರೆದಂಥ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ವರದಿ ಪ್ರತಿಭಾ ಪುರಸ್ಕಾರ 2014-15 ದಿನಾಂಕ 8/4/2015 ಬಂಟ್ವಾಳ ತಾಲೂಕು ಕೆದಿಲಾ ಗ್ರಾಮದ ಗಡಿಯಾರ ಪರಿಸರದಲ್ಲಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸುಂದರ ಪ್ರಕೃತಿಯ ಮಡಿಲಲ್ಲಿ 1928ರಲ್ಲಿ ಈ ಶಾಲೆಯು ಪ್ರಾರಂಭಗೊಂಡಿತು. 87 ವರ್ಷಗಳ ಇತಿಹಾಸ ಹೊಂದಿದ ಹಿರಿಯ ಶಾಲೆಯಲ್ಲಿ ಪ್ರಸ್ತುತ 250 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 10 ಮಂದಿ ಶಿಕ್ಷಕಿಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸರ್ಕಾರದಿಂದ ಬರುವಂತಹ ಸವಲತ್ತುಗಳು: ಸರ್ಕಾರದಿಂದ 1ರಿಂದ 8ನೇ ತರಗತಿಯ ಎಲ್ಲ ಮಕ್ಕಳಿಗೆ ಉಚಿತ 2 ಜೊತೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕದ ಸೌಲಭ್ಯ ದೊರಕಿದ್ದು ಎಲ್ಲ ಮಕ್ಕಳಿಗೂ ಸಮಯಕ್ಕೆ ಸರಿಯಾಗಿ ವಿತರಿಸಲಾಗಿದೆ. ಸರ್ಕಾರದ ಇನ್ನೊಂದು ಯೋಜನೆ ಮಧ್ಯಾಹ್ನದ ಬಿಸಿಯೂಟ ಮತ್ತು ಕ್ಷೀರಭಾಗ್ಯ ಯೋಜನೆ. ಈ ಯೋಜನೆಯು ಉತ್ತಮವಾಗಿ ಮಕ್ಕಳಿಗೆ ದಿನಂಪ್ರತಿ ಕೊಡಲಾಗುವುದು. ಸರ್ಕಾರದ ವತಿಯಿಂದ 8ನೇ ತರಗತಿಯ ಎಲ್ಲ ಮಕ್ಕಳಿಗೆ ಉಚಿತ ಸೈಕಲ್ ವಿತರಿಸಲಾಗಿದೆ. ಅಲ್ಲದೆ 1ನೇ ತರಗತಿಯ ಹೆಣ್ಣು ಮಕ್ಕಳಿಗೆ ದಿನಕ್ಕೆ ₹2ರಂತೆ ಹಾಜರಾತಿ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಹಾಗೂ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಬರುತ್ತಿದ್ದು ಅದು ಮಕ್ಕಳ ಬ್ಯಾಂಕ್ ಖಾತೆಗೆ ಜಮೆಯಾಗುವುದು. ಹಿಂದುಳಿದ ವರ್ಗದ ವಿದ್ಯಾರ್ಥಿ ವೇತನವನ್ನು ಚೆಕ್ ಮೂಲಕ ವಿತರಿಸಲಾಯಿತು. ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನವು ಮಕ್ಕಳ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಾ ಇದೆ. ಹಾಗೆ ಬಿಡಿ ವಿದ್ಯಾರ್ಥಿ ವೇತನವು ಕೂಡ ಅವರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಾ ಇದೆ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಬರುವ ಶಾಲಾ ಅನುದಾನ, ಶಾಲಾ ದುರಸ್ತಿ ಮತ್ತು BO ಕಚೇರಿಯಿಂದ ಬಿಡುಗಡೆಯಾದಂಥ ಮಳೆಗಾಲದ ತುರ್ತು ನಿರ್ವಹಣೆಯ ಅನುದಾನವು ಅಗತ್ಯ ಕೆಲಸಗಳಿಗೆ ಬಳಸಲಾಗುತ್ತದೆ. ಸ್ಥಳೀಯ ಸಂಸ್ಥೆಗಳಾದಂಥ ಸ್ಕೌಟು, ಗೈಡು, ಬುಲ್ಬುಲ್ ಮತ್ತು ಸೇವಾದಳ ಸಂಬಂಧಪಟ್ಟ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊಡುಗೆಗಳು: ರೋಟರಿ ಕ್ಲಬ್ ಬಂಟ್ವಾಳ ಇವರ ವತಿಯಿಂದ ನಮ್ಮ ಸ್ಥಳೀಯ ರೋಟರಿ ಸದಸ್ಯರಾದ ಸತ್ತಿಕಲ್ ಪುಷ್ಪರಾಜ್ ಹೆಗಡೆ ಮತ್ತು ಕರುಣಾಕರ್ ಶೆಟ್ಟಿ ಅವರು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗೆ ನೀರಿನ ಶುದ್ಧೀಕರಣ ಯಂತ್ರವನ್ನು ನೀಡಿರುತ್ತಾರೆ. ಸ್ಕೌಟ್ ಸ್ಥಳೀಯ ಸಂಸ್ಥೆ ಮಾಣಿಯಿಂದ ನಮ್ಮ ಶಾಲಾ ಸ್ಕೌಟ್ 6 ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ನೀಡಿರುತ್ತಾರೆ. ಮೊಹಮ್ಮದ್ ಅಶ್ರಫ್ ಗಡಿಯಾರ ಮತ್ತು ಮಕ್ಕಳ ಹೆತ್ತವರಿಂದ ಈ ವರ್ಷದ ಪ್ರಾರಂಭದಲ್ಲಿ ಧ್ವನಿವರ್ಧಕವನ್ನು ಶಾಲೆಗೆ ಕೊಡುಗೆಯಾಗಿ ಪಡೆಯಲಾಯಿತು. ಶಾಲಾ ಕಂಪ್ಯೂಟರಿಗೆ ಇಂಟರ್ನೆಟ್ ಅಳವಡಿಕೆಗೆ 8ನೇ ತರಗತಿ ವಿದ್ಯಾರ್ಥಿಗಳು ಸಹಕಾರ ನೀಡಿರುತ್ತಾರೆ. ನಮ್ಮ ಶಾಲೆಯ ಬಡ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಪ್ರೋತ್ಸಾಹಕ ಬಹುಮಾನಗಳನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ಒಂದು ಕೆದಿಲಾ ಸೇವಾ ಸಹಕಾರಿ ಸಂಘ ಕೆದಿಲಾ, ಪ್ರದೀಪ್ ಯುವಕ ಮಂಡಲ ಗಡಿಯಾರ ಇವರು ಕಲಿಯುವಿಕೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ ಬಹುಮಾನ ಕೊಟ್ಟು ಸಹಕರಿಸುತ್ತಾರೆ.
ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಗೌರವಾನ್ವಿತ ಕೈಲಾರ್ ಶಂಕರ್ ಭಟ್ ಮಂಗಳೂರು, ಅಲೋಸಿಯಸ್ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಅವರು ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದ ಬಟ್ಟಲು ತೊಳೆಯುವರಿ ಒಂದು ಸಿಂಕನ್ನು ತಯಾರಿಸಿ ಸಿದ್ಧವಾಗಿದೆ. ಅದಕ್ಕೆ ರೂಪಾಯಿ 12,000 ಕೊಡುಗೆಯಾಗಿ ನೀಡಿದ್ದಾರೆ. ನಮ್ಮ ಶಾಲೆಯ ಇನ್ನೋರ್ವ ಹಳೆ ವಿದ್ಯಾರ್ಥಿ ಶಾಲೆಗೆ ಬ್ಯಾಂಡಿನ ವ್ಯವಸ್ಥೆ ಬೇಕಾದಾಗ ಅವರ ಹತ್ರ ತಮ್ಮ ಬೇಡಿಕೆಯನ್ನು ಇಟ್ಟಾಗ ಶ್ರೀಯುತರು 15,000 ಮೌಲ್ಯದ ಬ್ಯಾಂಡನ್ನು ಕೊಟ್ಟು ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀಯುತರು ಪ್ರಕಾಶ್ ಭಟ್ ಮಣಿಪಾಲ, ಈ ಶಾಲೆಯ ಇನ್ನೋರ್ವ ಹಿರಿಯ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ಇದೇ ಅಮೃತ ಕಲಾಮಂದಿರದ ಮುಂದಿನ ಮೆಟ್ಟಲುಗಳು ಮೊನ್ನೆಯವರೆಗೆ ಸಾರಣೆಯಾಗದೆ ಇದ್ದಾಗ ನಮ್ಮ ಈ ಶಾಲೆಯ ಹಳ ವಿದ್ಯಾರ್ಥಿ ಪುಂಡಿಕಾಯಿ ಕೃಷ್ಣ ಭಟ್ಟರನ್ನ ಸಂಪರ್ಕಿಸಿದಾಗ ಅದರ ಸಾರಣೆಯ ವೆಚ್ಚ 10,300 ಕೊಟ್ಟು ಸಹಕರಿಸಿದ್ದಾರೆ. ಹಾಗೆ ಮಕ್ಕಳ ಆಟೋಟಕ್ಕೆ ಪ್ರೋತ್ಸಾಹವಾಗಿ ಜಾರುಬಂಡಿ ಮೊದಲಿದ್ದರೂ ಕೂಡ ಅದು ಈಗ ಅಜೀರ್ಣಾವಸ್ಥೆಯಲ್ಲಿದ್ದ ಕಾರಣ ಹೊಸ ಜಾರುಬಂಡಿ ಸ್ಟೀಲ್ ಇದ್ದನ್ನು ಅಳವಡಿಸಿಕೊಟ್ಟಿರುತ್ತಾರೆ. ಈ ಶಾಲೆಯ ಇನ್ನೋರ್ವ ಹಳೆ ವಿದ್ಯಾರ್ಥಿ ಶಿವಕುಮಾರ್ ಉದ್ಯಮಿ ಪೂನಾ ಸುಮಾರು 25,000 ರೂಪಾಯಿಯ ಸ್ಟೀಲಿನ ಜಾರುಬಂಡಿಯನ್ನು ಇವತ್ತು ತಂದು ಅಳವಡಿಸಿದ್ದಾರೆ. ಹಾಗೆ ಈಗಾಗಲೇ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದಾಗ ನಮ್ಮ ಅಕ್ಷರದೋತ್ಸವದ ಕೊಠಡಿ ಬಹಳಷ್ಟು ಹಿಂದೆ ಸಣ್ಣದಾಗಿ ನಿರ್ಮಿತವಾದ ಕಾರಣ ಅದರೊಳಗೆ ಕೆಲಸ ಮಾಡೋದಕ್ಕೆ ಕಷ್ಟ, ಸ್ಥಳಾವಕಾಶ ಕಡಿಮೆ ಇದೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಯಾದಂಥ ಇಲ್ಲಿ ಸತ್ತಿಕಲ್ನ ಮಹಮ್ಮದ್, ದಿವಂಗತ ಮಹಮ್ಮದ್ ಅವರ ಪುತ್ರರಾದಂಥ ನಾಸೀರ್, ಹಮೀದ್ ಮತ್ತು ಖಾದರ್ ಇವರನ್ನು ಸಂಪರ್ಕಿಸಿದಾಗ ಅದಕ್ಕೆ ಎದುರು ಕಡೆಗೆ ಶೀಟ್ ಹಾಕುವವರೇ ಈಗ ಸಂಜೆ ಬಂದು 25,000 ಕೊಡುಗೆಯನ್ನು ನೀಡಿ ಆ ಕೆಲಸವನ್ನು ಮಾಡಿಸಿ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ಇನ್ನೋರ್ವರು ಅಗತ್ಯ ಕಚೇರಿ ಕೊಠಡಿಗೆ ಅಗತ್ಯ ಪೀಠೋಪಕರಣಕ್ಕೆ 5,000 ಕೊಡ್ತೀನಿ ಅಂತ ಅಬ್ದುಲ್ ರಶೀದ್ ಇವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಶಾಲೆಗೆ ದಾನಿಗಳಾಗಿ, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ, ಈ ಶಾಲೆಯ ಬೆನ್ನೆಲುಬುಗಳಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂಥ ಎಲ್ಲ ದಾನಿಗಳನ್ನು ಕೂಡ ಸಂತೋಷಪೂರ್ವಕವಾಗಿ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರತಿಭಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಕ್ಲಸ್ಟರ್ ಮತ್ತು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಆಟೋಟ ಮತ್ತು ಕ್ರೀಡಾಕೂಟಗಳಲ್ಲಿಯೂ ನಮ್ಮ ಶಾಲಾ ಮಕ್ಕಳು ಕ್ಲಸ್ಟರ್ ಮತ್ತು ತಾಲೂಕು ಮಟ್ಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರಗತಿಪರ ಶಿಕ್ಷಣ ಸಂಸ್ಥೆ ಮಂಡ್ಯ ಇದರ ವತಿಯಿಂದ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 38 ವಿದ್ಯಾರ್ಥಿಗಳು ಭಾಗವಹಿಸಿ 4ನೇ ತರಗತಿಯ ಆಯಿಷಾ ಆಜ್ಮಿಯಾ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿರುತ್ತಾಳೆ. 8ನೇ ತರಗತಿಯ 15 ಮಕ್ಕಳು NMMS ಪ್ರತಿಭಾ ಪರೀಕ್ಷೆಯನ್ನು ಕಟ್ಟಿರುತ್ತಾರೆ. ಬೇಡಿಕೆಗಳು: ಕಂಪ್ಯೂಟರ್ ಕೊಠಡಿ ಇದೆ, ಬಹಳಷ್ಟು ಚಿಕ್ಕದಾಗಿದೆ, ಬಹಳಷ್ಟು ಸರಿ ನಾವು ಇದರ ಬಗ್ಗೆ ಮನವಿಯನ್ನು ಕೂಡ ಕೊಟ್ಟಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಆದರೂ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಶಾಸಕರು, ಸಂಬಂಧಪಟ್ಟಂಥ ಇಲಾಖೆಯವರು ಈ ಶಾಲೆಗೆ ಒಂದು ಕಂಪ್ಯೂಟರ್ ಕೊಠಡಿಯನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದರ ಜೊತೆಯಲ್ಲಿ ಈ ಶಾಲೆಯಲ್ಲಿ ಯಾವುದೇ ಸಭಾಂಗಣ ಇಲ್ಲ. ಯಾವುದೇ ಸಭೆಯನ್ನು ಪೋಷಕರನ್ನು ಕರೆದು ಮಾಡಬೇಕಿದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಆದ ಕಾರಣ ಆಗ ಬಂದಂಥ ಶಾಸಕರಲ್ಲಿ ಕೂಡ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅನಿವಾರ್ಯ ಈ ಟ್ಯಾರಿಸ್ ಬಿಲ್ಡಿಂಗ್ನ ಮೇಲೆ ಶೀಟ್ ಹಾಕಿ ಆದರೂ ಒಂದು ಸಭಾಂಗಣವನ್ನು ನಿರ್ಮಿಸಿಕೊಡಬೇಕು ಅಂತ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ಊಟದ ಕೊಠಡಿಯೂ ಇರುವುದಿಲ್ಲ, ಇವುಗಳ ಕೊರತೆ ಇರ್ತದೆ. ಇದನ್ನು ಕೂಡ ತಮ್ಮ ಗಮನದಲ್ಲಿಟ್ಟುಕೊಂಡು ತಮಗೆ ಅನುದಾನವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಶಾಲೆಯು ಹಾಸನ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ
ಪಕ್ಕದಲ್ಲಿದೆ. ಈಗಾಗಲೇ ಅಗಲೀಕರಣವಾಗ್ತಾ ಇದೆ. ಬಹುಶಃ ಅಗಲೀಕರಣ ಆದಾಗ ನಮ್ಮ ಶಾಲೆಯ 4 ಕೊಠಡಿಗಳು ಮತ್ತು ಅಂಗನವಾಡಿ ಕೇಂದ್ರ ಹೆದ್ದಾರಿಗೆ ಸೇರುತ್ತದೆ. ಅಂತಹ ಸಂದರ್ಭದಲ್ಲಿ 4 ತರಗತಿ ಕೊಠಡಿಗಳಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಶಾಸಕರಲ್ಲಿ ಮತ್ತು ಇಲಾಖಾಧಿಕಾರಿಗಳಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ವಿನಂತಿಸ್ತಾ ಇದೆ. ಆವರಣ ಗೋಡೆ ಮತ್ತು ಆಟದ ಮೈದಾನದ ಅತಿ ಅಗತ್ಯವಾಗಿದ್ದು ಇದನ್ನು ಕೂಡ ಸರ್ವ ಶಿಕ್ಷಾ ಅಭಿಯಾನ ಮತ್ತು ಶಾಸಕರ ಅನುದಾನದಿಂದ ನೀಡುವರೆ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಶಾಲೆಗೆ ಕೊಡುಗೆಗಳನ್ನು ನೀಡಿರುವಂಥ ಎಲ್ಲ ಆರ್ಥಿಕ ನೆರವನ್ನು ನೀಡಿರುವಂಥ ಎಲ್ಲ ದಾನಿಗಳಿಗೂ ಶಾಲಾ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೂ ಇದು ನಿಮ್ಮ ಶಾಲೆ,